ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ನೀರು ಹಾಕೋಣ ಅಂತ ಗಿಡಕ್ಕೆ ನೀರು ಹಾಕೋಣ ಅಂತ ಹೋದೆ. ಕೊತ್ತಂಬರಿ ಬೀಜಗಳನ್ನ ಹಾಕಿದ್ದೆ, ಅದು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಇಷ್ಟು ದಿನ ಆದರೂ ಬರಲಿಲ್ವಲ್ಲ, ಸೊ ಗಿಡಗಳು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಚಿಗುರಿರೋದು ನೋಡಿ ತುಂಬ ಖುಷಿ ಆಯಿತು. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬಾಕ್ಲಿಗೆಲ್ಲ ರಂಗೋಲಿ ಬಿಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಟೈಲ್ಸ್ ಜಾರುತ್ತೆ. ಮತ್ತು ನನ್ನ ಮಗಳು ಕೂಡ ಒಂದು ನಿಮಿಷನೂ ಬಿಡಲ್ಲ, ಎಲ್ಲ ಅಳ್ಸಾಕ್ಬಿಡ್ತಾಳೆ. ಹಾಗಾಗಿ ನಾನು ರಂಗೋಲಿನೇ ಬಿಡಲ್ಲ. ಹಾಗೆ ದೇವ್ರಿಗೆ ಹೂವು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಪೂಜೆ ಮಾಡೋಕ್ಕೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ನನ್ನ ಮಗಳು ಬೇಗ ಎದ್ಬಿಡ್ತಾಳಲ್ವ, ಹಾಗಾಗಿ ಅದಕ್ಕೆ ಅವಳು ಎದ್ದೋಳಕ್ಕಿಂತ ಮುಂಚೆನೇ ಎದ್ಬಿಟ್ಟು ವಾರ ಮಾಡೋಣ ಅಂತ ಅಂದ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೆ. ಆದರೂ ಬೇಗ ಎದ್ದು ಬಂದೇ ಬಿಟ್ಲು, ಏನು ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಹೆಂಗೋ ಪೂಜೆ ಆಯ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ಕೈ ಮುಕ್ಕೊಂಡು ಬಂದೆ. ಸ್ವಲ್ಪ ಹಾಲು ಕಾಯಿಸಿಟ್ಟಿದ್ರು, ಅದನ್ನು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ಗೆ ಹಾಕ್ತಾಯಿದ್ದೀನಿ. ಈಗ ನಾಷ್ಟ ಬೆಳಗ್ಗೆಗೆ ಬೇಗ ಆಗೋದು ಇದೊಂದೇ ಉಪ್ಪಿಟ್ಟು, ಹಾಗಾಗಿ ಬೇಗ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಉಪ್ಪಿಟ್ಟೆ ಬೇಗ ಆಗೋದಲ್ವ, ಹಾಗಾಗಿ ಉಪ್ಪಿಟ್ಟನ್ನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿನ 2 ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜು, ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಉಪ್ಪು ಮುಂಚೆಗೆ ಹಾಕ್ಬಿಡ್ತೀನಿ ನಾನು, ಹಾಗಾಗಿ ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ ಟೊಮೆಟೊ. ಕಾಯಿ ತುರಿ ಜಾಸ್ತಿ ಇರೋದ್ರಿಂದ ಕಾಯಿ ತುರಿ ಹಾಕ್ಬಿಟ್ಟೆ ಮಾಡೋಣ ಅಂತ ಅಂದ್ಬಿಟ್ಟು ಕಾಯೆಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಹಾಗೆ ನನ್ನ ಮಕ್ಕಳಿಬ್ರಿಗೂ ನಾಷ್ಟ ತಿನ್ನಿಸ್ಬಿಟ್ಟು ಅವ್ರನ್ನೂ ರೆಡಿ ಮಾಡಿ ಕಳಿಸಾಯಿತು. ಈಗ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಇನ್ನೇನೂ ಇಲ್ಲ, ಒಂದು ಡಬ್ಬ ಬುಕ್ ಮಾಡಿದ್ದೆ, ಆಯಿಲ್ ಡಬ್ಬ ಬುಕ್ ಮಾಡಿದ್ದೆ, ಅದು ಬಂದಿದೆ. ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು. ಸ್ವಲ್ಪ ಗಾಜಿಂದು ನೋಡ್ಬೇಕಾದ್ರೆ ಯೂಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಯೂಸ್ ಮಾಡಬೇಕು. ಸ್ವಲ್ಪ ಮಿಸ್ ಆಯಿತು, ಕೆಳಗೆ ಬಿತ್ತು ಅಂದರೆ ಒಡೆದೋಗುತ್ತೆ. ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಆಯಿಲ್ನ ಹಾಕಬೇಕಾದ್ರೆ ದೊಡ್ಡ ಬಾಟಲಿಂದ ಹಾಕಿದ್ರೆ ತುಂಬ ಚೆಲ್ಲೋಗ್ಬಿಡುತ್ತೆ. ಇದರಲ್ಲಿ ಸ್ಪ್ರೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡಬೇಕಾದ್ರೆ ಹೀರೆಕಾಯಿ ಸಿಕ್ತು. ಹಾಗಾಗಿ ಹೀರೆಕಾಯಿ ಕಟ್ ಮಾಡಿಕೊಂಡು ಬಸ್ಸಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ. ಹಾಗೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ, ಬೇಯ್ತಾ ಇದೆ. ಈಗ ಹೀರೆಕಾಯಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೀರೆಕಾಯಿನ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಮತ್ತು ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಹೆಂಗೋ ಆಯಿತು, ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಒಂದು ಬಾಣಲಿಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಸ್ಸಾರನ್ನ ತುಂಬ ಥರ ಮಾಡ್ತಾರೆ, ನಾನು ಈ ಥರ ಫಸ್ಟ್ ಟೈಮ್ ನೋಡೋಣ, ಟ್ರೈ ಮಾಡೋಣ, ಚೆನ್ನಾಗಾಗುತ್ತೇನೋ ಅಂತ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಆರೋಕ್ಕೆ ಬಿಟ್ಬಿಡಬೇಕು. ಈ ಕಡೆ ಹೀರೆಕಾಯಿ ಮತ್ತು ಬೇಳೆ, ಒಂದು ಟೊಮೆಟೊನ ಬೇಯಕ್ಕಿಟ್ಟಿದೆ, ಅದು ನೀರೆಲ್ಲ ಸೋರಲಿ ಅಂತ ಅಂದ್ಬಿಟ್ಟು ಸೋಸೋದ್ರಲ್ಲಿ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ರುಬ್ಬಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕಿದ್ದೀನಿ. ಆಮೇಲೆ ಏನು ಹುರಿದಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು, ಆಮೇಲೆ ಅದಕ್ಕೆ ಮೆಣಸು, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೇಯಿಸಿಟ್ಟಿರುವಂಥ ಟೊಮೊಟೊ ಮತ್ತು ಹೀರೆಕಾಯಿ ಬೇಳೆನೂ ಕೂಡ ಬೇಯಿಸಿರೋವಂಥದ್ದನ್ನ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಹುಣಸೆಹಣ್ಣಿತ್ತು, ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊತಿದ್ದೀನಿ, ಸ್ವಲ್ಪ ಜಾಸ್ತಿ ನೆನೆಸ್ಬಿಟ್ಟಿದ್ನೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡೆ. ಇವಾಗ ಒಗ್ಗರಣೆ ಕೊಟ್ಬಿಡೋಣ. ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು, ಹಾಕಿಲ್ಲ ನಾನು. ಈರುಳ್ಳಿ, ರುಬ್ಬಿಟ್ಟಿರುವಂಥ ಮಸಾಲೆ ಮತ್ತು ಬೇಯಿಸಿಟ್ಟಿರುವಂಥ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇನ್ನು ಬೇಯಿಸಿ ಇಟ್ಟಿರ್ತೀವಲ್ಲ ಬೇಳೆ ಮತ್ತು ಹೀರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದ ತಕ್ಷಣ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಪಲ್ಯ ಸಾಂಬಾರು ಎರಡೂ ರೆಡಿ ಆಯಿತು. ಇನ್ನು ಅಡುಗೆ ಆದಮೇಲೆ ಪಾತ್ರೆ ಅಂತೂ ತುಂಬಾ ಬಿದ್ದಿರ್ತವೆ, ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಹೇಗೋ ನನ್ನ ಮಗಳು ಮಲ್ಕೊಂಡಿದ್ಲು, ಇವಾಗ ಸಿಕ್ಕಿರೋ ಟೈಮಲ್ಲಿ ಇದಾದ್ರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೀನಿ.
ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಮತ್ತೆ ತೊಳೆಯೋದಿರಲ್ಲ. ಆವಾಗಿಂದ ಅವಾಗೆ ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಆವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಾಯ್ತು. ಇನ್ನು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ನಮ್ಮ ಮಗಳು ಬಂದಿದ್ಲು. ಅವಳು ಬರ್ಕೊತಿದ್ದಾಳೆ ನೋಡಿ, ಚಿಕ್ಕವಳು ಹೆಂಗೆ ಮಾಡ್ತೀವಿ ಓದ್ಕೊತಿದ್ದಾಳೆ ಅಂತ. ದೊಡ್ಡವ್ರ ಜೊತೆ ಕೂತ್ಕೊಂಡು ಓದ್ತಾ ಇದ್ಲು. ಇನ್ನು ಸಂಜೆಗೆ ಟೈಮ್ ಆಯಿತು, ಇನ್ನು ನನ್ನ ಮಗಳನ್ನ ಟ್ಯೂಷನಿಗೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಬ್ರೆಡ್ ಜಾಮ್ ಕೇಳಿದ್ರು. ಅದಕ್ಕೆ ಬ್ರೆಡ್ ಜಾಮು ಕೊಟ್ಟೆ ತಿಂದ್ಬಿಟ್ಟು ನನ್ನ ಮಗಳು ದೊಡ್ಡವಳನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ಬಂದೆ. ಹಾಗೆ ಹಣ್ಣು ತೊಗೊಂಡು ಬಂದೆ, ಹಣ್ಣುಗಳಿರಲಿಲ್ಲ ಮನೇಲಿ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ. ಹಾಗೆ ಅಮ್ಮ ಬಂದರು, ಅಮ್ಮನ ಜೊತೆ ಆಟ ನಮ್ಮ ಅಮ್ಮಂಗೆ ನನ್ನ ಮಗಳು ತಲೆದೇ ಚಿಂತೆ ಆಗಿತ್ತು. ಬಿದ್ದಿದ್ಲಲ್ಲ, ಅದೇನು ಓಸೆ ಆಯ್ತಾ ಇಲ್ವೋ ಅಂತ ನೋಡ್ತಾ ಇತ್ತು. ಹಾಗೆ ಹೂವು ನಮ್ಮಮ್ಮ ಮುಡ್ಕೊಂಡಿದ್ರು, ಅದನ್ನು ತಲೆಯಿಂದ ಕಿತ್ಬಿಟ್ಟು ಹೆಂಗೆ ಹಾಕಿದಳು ನೋಡಿ. ಇನ್ನು ರಾತ್ರಿಗೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ತೊಂಡೆಕಾಯಿ ತೊಗೊಂಬಂದಿದ್ದೆ, ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು 2 ವಿಸಿಲ್ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇನ್ನು ಮಾಮೂಲಿ ಅದಕ್ಕೆ ಏನೇನು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಮಾಮೂಲಿ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಟಿರುವಂಥ ತೊಂಡೆಕಾಯಿನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರ ಹಾಕಿದ್ರೆ ಹಾಗೆ ಹೋಯ್ತು ಪಲ್ಯ. ಲಾಸ್ಟಲ್ಲಿ ಕಾಯಿ ತುರಿ ಇದ್ದರೆ ಕಾಯಿ ತುರಿ ಹಾಕಬೇಕು. ಪ್ರತಿಯೊಂದಕ್ಕೂ ನಮ್ಮ ಮನೇಲಿ ಕಾಯಿ ಜಾಸ್ತಿನೇ ಯೂಸ್ ಆಗುತ್ತೆ, ಹಾಗಾಗಿ ನಮ್ಮ ಮನೇಲಿ ಕಾಯಿ ಜಾಸ್ತಿ ಬೇಕು. ಹಾಗಾಗಿ ಇನ್ನು ಸಂಜೆ ಅಡುಗೆ ಆಯಿತು. ಇನ್ನೇನು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿಗೂ ಎಲ್ಲ ರೆಡಿ ಮಾಡ್ಕೊಂಡು ಚಪಾತಿ ಮಾಡ್ತಾಯಿದ್ದೀನಿ. ಪಲ್ಯ ಚಪಾತಿ ರಾತ್ರಿ ಇನ್ನು ಮಧ್ಯಾಹ್ನ ಸಾಂಬಾರು ಮಾಡಿರ್ತೀನಲ್ಲ, ಅದೇ ಸಾಂಬಾರಿಗೆ ಅನ್ನ ಮಾಡ್ಕೊತೀವಿ. ಚಪಾತಿ ಪಲ್ಯ ಮಾಡಿಕೊಂಡ್ರೆ ರಾತ್ರಿ ಅಡುಗೆ ಮುಗಿಯುತ್ತೆ. ಇನ್ನು ಎಲ್ಲರಿಗೂ ಊಟ ಹಾಕ್ಕೊಟ್ಬಿಟ್ಟು ರಾತ್ರಿ ಎಲ್ಲ ಊಟ ಮಾಡಿಕೊಂಡು ಇನ್ನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನಾನು ಸ್ವಲ್ಪ ಹಾಲು ಕಾಯಿಸಿಟ್ಕೊಬಿಡ್ತೀನಿ. ಯಾಕಂದರೆ ಚಿಕ್ಕವಳು ರಾತ್ರಿ ಹೊತ್ತು 1 ಟೈಮು ಹಾಲು ಕೇಳ್ತಾಳೆ. ಅದಕ್ಕೆ ಅದನ್ನು ಕಾಯಿಸ್ಬಿಟ್ಟು ಚಿಕ್ಕದೊಂದು ಫ್ಲಾಸ್ಕ್ ತೊಗೊಂಬಂದಿದ್ದೀನಿ ಅವಳಿಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಕಾಯಿಸಿಡ್ತಾಯಿದ್ದೀನಿ. ಇನ್ನು ಮಲ್ಕೊತಾರೆ ಅಂದರೆ ಇವ್ರದ್ದು ಯುದ್ಧನೇ ಮುಗ್ದಿಲ್ಲ. ಇನ್ನು ನೋಡಿ ಹೆಂಗೆ ಜಗಳ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆದಮೇಲೆ ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಮಲ್ಕೊಳ್ಳೋಕ್ಕೆ ಅಂತ ಹೋಗ್ತಿದ್ದೆ. ಇವಳು ನಾನು ಬರ್ತೀನಿ ಅಂತ ಅಂತಿದ್ಲು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದೆ ಇಲ್ಲಿರೋ ವಿಡಿಯೋ ಮುಗಿಸ್ತೀನಿ.